ಗಾಣ ಆಮೇಲೆ ಏನೇನು ಬೇಕು ಅವನ್ನೆಲ್ಲ ತಗೊಂಡಿವ್ನಿ. ಈಗ ಹೋದ ತಕ್ಷಣ ನೋಡದ ಆ ಸೇತುವೆ ತುಂಬೋಗೋದೆ ಅಂದ್ರಲ್ಲ, ಅಲ್ಲೇ ಮೀನುಗಳು ಸಿಕ್ಬಿಟ್ರೆ ಗಾಣಗಿನ ಏನು ಬೇಕಾಗಿಲ್ಲ, ಎತ್ಕೊ ಬಂದಿಡ್ಬೋದು. ನೋಡದ ಹೆಂಗಿದಾವೆ ಮೀನು, ಚೆನ್ನಾಗಿದ್ದಾವೋ ಇಲ್ಲ ಮಾರ್ಗಿಗೆ ಹೋಗಿದ್ದಾವೋ ನೋಡ್ಬಿಟ್ಟು ಈ ಮುಂದಿನ ಕೆಲಸ ನೋಡೋಕ್ಕಾಯ್ತದೆ. ಏನಾಯ್ತವ, ಯಾಕೆ ಓಡ್ ಬಂದೆ ಹೆಂಗೆ? ಮಾವ ಮಳೆ ಕಣ್ಮವ ಮಳೆ. ಅದು ಅತ್ತೆ ಹೇಳ್ತು ಕರಿಬೇವು ಸೊಪ್ಪು ಕಿತ್ಕೊಬ ಹಿಂದ್ಗಡೆ ಅಂತ ಅಂತೂ ನಾನು ಹಿಂದ್ಗಡೆಗೆ ಹೋದ ತಕ್ಷಣ ಮಳೆ ಬಂದ್ಬಿಡದ. ಈಗ ಮಳೆ ಬರ್ತದ ಬೆಳಗ್ಗೆನೆಯ? ಕಣ್ಣಮ್ಮವ ಒಸಿ ಮಳೆ ಎಲ್ಲ ಹೋಗ್ಬೇಕ ಹಂಗೆ ನೋಡಿ. ಕೇಳಿಸ್ತಾ ಇದಲ್ಲ ಇದ್ದಕ್ಕಿದಂಗೆ ಸೌಂಡ್ ಎಲ್ಲ. ಏನಾಗೋಯ್ತು ಈ ಮಳೆಗೆ? ಅಲ್ಲ ಕಣವ, ಮೀನು ಇಟ್ಕೊಬರೋದಂತ ನಾನು ಎಲ್ಲ ರೆಡಿ ಮಾಡ್ಕೊಂಡಿವ್ನಿ, ಇದು ಮಳೆ ಬಂದ್ಬಿಡ್ತಲ್ಲ. ಏನು ಮೀನು ಹಿಡಿಯಕ್ಕೆ ಹೋಯ್ತಿದ್ರಾ? ಅಯ್ಯೋ ಮೀನು ಹಿಡಿಯಕ್ಕೆ ಆಯ್ತಿಲ್ಲ, ಏನು ಹಿಡಿಯಕ್ಕೆ ಆಯ್ತಿಲ್ಲ ಕಣ್ಮವ, ಏವಿ ಮಳೆ. ಬೇಕಾದ್ರೆ ನೀವು ಹಂಗೆ ನೋಡ್ಬಿಟ್ಟು ಹೋಗಿ, ಬೇಕಾದ್ರೆ ಮಳೆ ನಿಂತೋದ್ಮೇಲೆ ಹೋಗವ್ರಿ ಬುಡಿ. ಬಿಡು, ನಿಮ್ಮ ಅತ್ತೆದೆ ಸಾಪ ತಟ್ಬಿಟ್ಟದೆ. ನಾನು ಬಂದ್ಬಿಟ್ಟು ಮೀನು ಸಾರು ಮಾಡ್ಕೊಳ್ಳೋದಂತಂದರೆ ನಿಮ್ಮ ಅತ್ತೆ ನೀರು ಹಿಡಿತಿದ್ಲ, ನೀರು ಬಿಟ್ಟಿಲ್ಲ ಅಂದ್ಬಿಟ್ಟು ಅವಳೇ ಅಯ್ಯೋ ಎಲ್ಲರೂ ಹೊಟ್ಟೆ ಉರಿಸ್ತಾರೆ, ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂದ್ಬಿಟ್ಟು ಚೆನ್ನಾಗಿ ಸಾಕು ಹಾಕೊಂಡಿರ್ತಾಳೆ. ಅದಕ್ಕೆ ನೋಡಿ ಈಗ ಮೀನು ಹಿಡಿಯೋದಕ್ಕೂ ಹೋಗೋಕ್ಕಾಗಿಲ್ಲ ನನಗೆ. ಅಡುಗೆನ ಅದು ಏನು ಬೇಕು ಮಾಡ್ಕೊಳ್ಳಿ ಮಧ್ಯಾಹ್ನಕ್ಕೆ. ಮೀನು ನೋಡೋದ ಇಂಥ ಮಳೆಯಲ್ಲಿ ಮೀನು ಹಿಡಿಯೋಕೆ ಹೋಗ್ಬಿಟ್ರೆ ಅಷ್ಟೇ, ಸ್ವಲ್ಪ ಹೊತ್ತಾಗಲಿ. ಆಮೇಲೆ ಮೀನಿಗೆ ನೀರವು ಕೊಚ್ಕೊಂಡು ಹೋದವೇನೋ ಕಣವ, ಹೆವಿ ಮಳೆ ಆಯ್ತದಲ್ಲ, ಮೀನು ನೀರವು ಕೊಚ್ಕೊಂಡು ಹೋಯ್ತವೆ. ಈಗ ಏನು ಮಾಡೋದು? ಈಗ ಏನು ಮಾಡೋದು ನಾವ? ಖಾಲಿ ನಿಮ್ಮ ಮತ್ತೇನ ಏನು ಮಾಡೋದು ಅಂತ. ಇಲ್ಲ ವಾಪಸ್ಸು ಹೋಗೋಣ, ಮಳೆ ಬಂದರೂ ಸಿಕ್ಕಿಲ್ಲ ಹೋಗಿ ಅಂದರೂ ಹೋಗ್ತೀನಿ, ಇಲ್ಲಾಂದರೆ ಬೇಡ ಬಿಡಿ ಅಂದರೂ ಸುಮ್ಮನೆ ಆಯ್ತೀನಿ. ನನಗಂತೂ ಏನು ತೋರಿಸ್ತೇನೆ ಇಲ್ಲ, ಅದೇನು ಮಾಡಬೇಕು ಅದೇನು ಮುಟ್ಬೇಕು ಗೊತ್ತೇ ಆಯ್ತಿಲ್ಲ ಕಣವ. ಕರೆಯವ ನಿಮ್ಮ ಅತ್ತೆ ಕರೆದ್ಬಿಡು, ಅದು ಏನು ಕೇಳಬೇಕು ಕೇಳ್ಕೊಂಡು ಹೋಗ್ತೀನಿ. ಕರಿತೀನಿ. ಅತ್ತೆ 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 ಏನವ ಏನು ಇಲ್ಲೇ ಇದೆಯಾ ನೀನು? ಮೀನು ಹಿಡಿಯಕ್ಕೆ ಹೋಗ್ಲಿಲ್ವಾ? ಈಚೆ ನೋಡ್ರೆ ಮಳೆ ಏನು ಜೊಯ್ ಅಂತ ಬತ್ತಾಕೂತದೆ, ಇನ್ನೂ ಹೋಗ್ದೇನೆ ಇದೆಯಾ? ನಾನೆಲ್ಲ ಮೀನ್ಗಿನ ಹಿಡ್ಕೊ ಬಂದಿರ್ತಾನೆ, ಈಗ ಹೋಗ್ಬಿಟ್ಟು ಪಟ್ ಅಂತ ಖಾರಗಿರ ಆರಿಸ್ಕೊಂಡು ಹುಳಿ ಬಿಟ್ಬಿಟ್ಟು ಬೇಯಿಸ್ಬಿಡೋದಂತ ಅನ್ಕೊ ಬಂದೀವ್ನಿ. ನೀನು ಇನ್ನೂ ಮನೆಯಿಂದ ಕಾಲ ಇಟ್ಟಿಲ್ವಲ್ಲ? ಏನು ಮೀನು ಹಿಡ್ದು ಮಡಗಿದೆಯೋ ಇಲ್ಲ ಈಗ ಹೋಯ್ತಿದೆಯೋ? ಯಾವ ಬಾಯಲ್ಲಿ ಹೇಳ್ದೋ ಮನೇಲಿ ತರಬೇಡ ಗಬ್ಬು, ನಂಗೆ ಮಾಡೋಕೆ ಆಯ್ಕಿಲ್ಲ ಅಂತ ಅಂದಲ್ಲ. ನೋಡು ಹೆಂಗೆ ಮಳೆ ಬರ್ತದದು ಬೆಳಗ್ಗೆನೆಯ. ಯಾವತ್ತಾರು ಬೆಳಗ್ಗೆನೆ ಇಷ್ಟು ಜಜ್ಜಿತಾ? ಏನು ಚಚ್ಚಿ ಬಿಸಾಕ್ತಾ ಕೂತದೆ ಮಳೆ ಅಂತೂ. ನಿಂದೆ ಬಿಡು ಸಾಪ ತಟ್ಬಿಟ್ಟದೆ, ಹೊಟ್ಟೆ ಉರಿಸ್ತಾನೆ ಅದು ಉರಿಸ್ತಾನೆ ಇದು ಉರಿಸ್ತಾನೆ ಅಂದ್ಕೊಂಡು ಸಾಪ ಹಾಕೋಬಿಟ್ಟಿದ್ದಿ, ಅದಕ್ಕೆ ಹಿಂಗೆ ಆಗೋಯ್ತು. ಈಗ ಹೋಗೋದಂತ ರೆಡಿ ಮಾಡ್ಕೊತಿದ್ದೆ ಗಾಣ, ಅದು ಮತ್ತು ಬುಟ್ಟಿ ಗಿಟ್ಟಿ ಎಲ್ಲನೂ ಎತ್ಕೊಂಡು ಮಡಿಕೊತಾ ಇದೆ. ಹಿಂಗೆ ಮಳೆ ಬಂದ್ಬಿಡ್ತಲ್ಲ, ಏನು ಮಾಡೋಣ ಈಗ? ಮೀನ್ಗೆ ಏನು ಮಾಡೋಣ ಹೇಳು, ಈಗ ಹೋಗೋಣ? ಅಲ್ಲ ಕಣ್ಮರಯ್ಯ, ಮಳೆ ಈಚೆಲಿ ಮಳೆ ಬಂದು ಇರ್ತಾದೆ, ಸಿಡ್ಲು ಗುಡುಗು ಮಳೆ ಎಲ್ಲ. ಇಷ್ಟೊತ್ತಲ್ಲಿ ಈಚೆಗೆ ಹೋದಿರಾ? ಎಲ್ಲರೂ ಮನೆಗೆ ಬಂದ್ಬಿಟ್ಟು ಸೇರ್ಕೊಂಡ್ರೆ ನೀವು ಮನೆಯಿಂದ ಈಚೆಗೆ ಹೋದಿರಾ ಅಂತ? ಬೇಡ ಬಿಡಿ, ಇವತ್ತು ಮೀನಿಲ್ಲ ಅಂದ್ರೆ ಏನು, ನಾಳೆ ನಾಡಿದ್ದು ಯಾವತ್ತಾರು ತರವ್ರಿ. ಇನ್ನೇನು ಮೀನುಗಳು ಜಾಸ್ತಿ ಇರ್ತವೆ ಈಗ ಮಳೆಗಾಲ ಅಲ್ವಾ, ಮೀನುಗಳು ಜಾಸ್ತಿ ಇರ್ತವೆ ತರವ್ರಿ. ಅದು ಯಾಕಂಗೆ ಅನ್ಕೋಬೇಕು, ಇಲ್ಲಾಂದ್ರೆ ಸಿಗ್ಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗೋದು? ದುಡ್ಡು ಕೊಟ್ಬಿಟ್ಟು ತಗೊಂಡ್ಬೇಕು ತಿನ್ನಬೇಕು ಅಂದರೆ. ಅದು ಮತ್ತು ನಳ್ಳಿ ಹಾವು ಬತ್ತಿ ಮೀನು ಸಿಕ್ಕರೆ ಹಾವು ಬತ್ತಿ ಮೀನು ತಗೊಬನ್ನಿ. ಆಮೇಲೆ ನಳ್ಳಿ ತಗೊಬನ್ನಿ, ನಳ್ಳಿ ಮಕ್ಳಿಗೆ ಇಷ್ಟ, ಚೆನ್ನಾಗಿ ತಿನ್ನಲಿ ನಳ್ಳಿ. ಆಮೇಲೆ ಮೀನು ತಗೊಬಂದ್ಬಿಡಿ. ನಳ್ಳಿಲಿ ಗೊಜ್ಜು ಮಾಡ್ಕೊಂಡು, ಆಮೇಲೆ ಹಾವು ಬತ್ತಿ ಮೀನಲ್ಲಿ ಸಾರು ಮಾಡ್ಕೊಂಡು, ಇನ್ನು ಮೀನಲ್ಲಿ ತವಾಗಿವ ಫ್ರೈ, ಇಲ್ಲಾಂದರೆ ಕಬಾಬು ಏನಾದರೂ ಮಾಡ್ಕೊಳಕ್ಕಾಯ್ತದೆ. ಅಲ್ಲ ನಿಂದು ಯಾವ ಬುದ್ಧಿ ಅಂದರು? ಊರಲ್ಲಿ ಮೀನು ಮಡಿಕೊಂಡು ಕಾಸು ಕೊಟ್ಬಿಟ್ಟು ತಗೊಬಂತೀಯಲ್ಲ, ನಿಮ್ಗೆ ಬುದ್ಧಿಗಿದ್ದು ಇದ್ದದ? ಅದೇನು ನಾವು ಕಾಸು ಕೊಟ್ಬಿಟ್ಟು ತಗೊಬರ್ಬೇಕಾಯ್ತಾ? ಹೋಗಿ ಇಟ್ಕೊಬರಕ್ಕೆ ಹಿಂಗೆ ಆಗೋಯ್ತಲ್ಲ. ಥೂ, ನಾನು ನಿಂತವು ಕೇಳಲೇಬಾರ್ದಿತ್ತು. ಹಂಗೆ ಕೇಳ್ಗಿಲ್ದೇ ಹಂಗೆ ಹೋಗ್ಬಿಟ್ಟು ಇಷ್ಟೊತ್ತಿಗೆ ಇಟ್ಕೊಬಿಡ್ಬೋದಿತ್ತು. ನಿನ್ನ ಕೇಳಕ ನಿಂತ್ಕೊಂಡೆ, ನೀನು ಇಲ್ಲಿ ಅದು ಇದು ಅಂತ ಚೆನ್ನಾಗಿ ಬೋದೆ. ಗೊತ್ತೇ ಆಗೋಯ್ತಲ್ಲ. ಥೂ, ನಾನು ಎಷ್ಟು ಆಸೆ ಆಗಿದೆ ಗೊತ್ತಾ ಮೀನು ತಿನ್ನೋದಂತ. ನಾನು ಅದೇ ಬಟ್ಟೆ ಸೊಪ್ಪು ತರಕ್ಕೆ ಹೋಗಿತ್ತಿಲ್ವ, ಆಗ ರಾಮಯ್ಯ ಹಿಡ್ಕೊಂಡು ಹೋಯ್ತಿದ್ದೆ. ಏನು ಇಷ್ಟು ಗಾತ್ರ ಆಗಿತ್ತು ಕಣವ, ಹೊಸಿ ದಪ್ಪಾಗಿತ್ತಿಲ್ಲ, ಇಷ್ಟು ಗಾತ್ರ ಇತ್ತು. ಒಂದು ಮೀನೇ ಒಂದು 4-5 kg ಬರೋದು, ಬರೀ ಒಂದೇ ಒಂದು ಇಟ್ಕೊಂಡು ಹೋಯ್ತಾ ಇದ್ದ. ಇಲ್ಲ ನಾನೊಂದು ಕೊಡೋಣ ನನಗೊಂದಂತ ಇಸ್ಕೊಂಬಂದ್ಬಿಟ್ಟಿವೆ, 2-3 ಆಗಿದ್ರೆ ಒಂದೇ ಇಟ್ಕೊಂಡು ಹೋಯ್ತಿದ್ನಲ್ಲ. ಏನದು ನೋಡ್ಬಿಟ್ಟು ಇವತ್ತು ಮೀನು ತಿನ್ನಲೇಬೇಕು ಅಂತ ಅನಿಸ್ಬಿಡ್ತು. ಈ ಮಳೆ ಉಂಡೆ ಮಗನ ಮಳೆ ಹಿಂಗೆ ಮಾಡ್ಬಿಡ್ತಲ್ಲ, ಇನ್ನೇನು ಮಾಡೋಕ್ಕದು? ಏನು ಮಾಡೋಕ್ಕಾಯ್ತಿಲ್ಲ. ಮಳೆ ನಿಂತೋದ್ಮೇಲೆ ಹೋಯ್ತೀನಿ. ಏನು ಬಿಟ್ಟನೆ ಇವತ್ತು ಮಳೆ ನಿಂತೋದ್ಮೇಲೆ ಹೋಗಿ ಹೋಯ್ತೀನಿ. ಮೇಲೆ ನೀನು ತರಬೇಡ, ಅದಾಗಲ್ಲ ಇದಾಗಲ್ಲ ಮಾಡೋಕ್ಕಾಯ್ಕಿಲ್ಲ, ಯಾಕೆ ತಂದೆ ಅದು ಇದು ಅಂತ ಏನಾದ್ರು ಕಾರ್ಗಿರಣ ಹೇಳ್ಬಿಟ್ಟು ಉಸ್ಕಿಸ್ರು ಬಿಟ್ಬಿಟ್ಟು ನನಗೆ ಆಮೇಲೆ ಕೋಪ ಬಂದ್ಬಿಡ್ತದೆ ನೋಡು. 1 ಸಲ 2 ಸಲ ಸರಿ ನಿಂಗೆ ಪಾರ್ವತಿ. ಹೋಗಾಯ್ತು, ಏನು ಮೀನು ತಾನೆ ತಗೋಬೋಗು ಮಾಡಿಕೊಟ್ಟು ಬೇಕಾದ್ರೆ ಈಗ ಹೋದ್ಯಾ ಹೋಗು. ನಾನೆಲ್ಲ ಮಳೆ ಬರ್ತದಲ್ಲ, ಸಿಡ್ಲು ಗುಡ್ಡು ಇರ್ತವೆ, ಇಂಥ ಟೈಮಲ್ಲಿ ಹೋಗ್ಬಾರ್ದು ಅಂತ ಅಂದರೆ ನೀವು ಅದನ್ನೇ ಮಾಡ್ತೀನಿ ಅಂತಿದ್ದೀರಲ್ಲ, ಯಾಕಪ್ಪ? ಸರಿ ಬಿಡು ಆಯಿತು, ಮಳೆ ನಿಂತದ ಮೇಲೆ ಹೋಯ್ತೀನಿ ಬಿಡು. ಏನಾದರೂ ಮಾಡ್ಕೊಳ್ಳಿ, ಹೇಳಿದ ಮಾತು ಕೇಳಿರಾ ನೀವು?
ಮಗ ರಾಧಾ ಬವ್ವ ಕನತೆ ಬತಾವನಿ ನೋಡಿ ಮೀನು ಹಿಡಿಯೋದಂತ ಐಡಿಯಾ ಮಾಡ್ಕೊಂಡೆ ಮಳೆ ಎಲ್ಲ ಬಂದ್ಬಿಟ್ಟು ಜೋರಾಗೇನು ಮಳೆ ಬರ್ತದೆ ಮಳೆಗಿಲ್ಲ ನಿಂತದ್ಮೇಲೆ ಹೋಗಿ ನೋಡ್ಕೊಬತ್ತೀನಿ. ಸಂಜೆ ಬರ್ತದೂ ಸಿಕ್ಕಿಲ್ಲ, ಒಂದು 4 ಗಂಟೆ 5 ಗಂಟೆ ಆದರೂ ಪರವಾಗಿಲ್ಲ, ಬೆಳಕು ಇರ್ತದಲ್ಲ ಹೋಗಿ ಹಿಡ್ಕೊ ಬಂದ್ಬಿಟ್ಟು ಉಜ್ಜಿಗಿಜ್ಜಿ ರಾತ್ರಿಗೆ ಸಾರು ಮಾಡೋದಾಗಲಿ ಮಾಡೇ ಮಾಡ್ತೀನಿ ಇವತ್ತು. ತಿಂದನೇ ಬಿಡಲ್ಲ ಇವತ್ತು. ಅಲ್ಲ ಕಣಪ್ಪ, ಬೆಳಗ್ಗೆ ಹಿಂಗೆ ಹಿಡ್ದಿದ್ದು ಮಳೆ ಈಗ ಬಿಡ್ತು. ಆಗಲೇ 2 ಗಂಟೆ ಟೈಮ್ 3 ಗಂಟೆ ಟೈಮು ಚೆನ್ನಾಗಿ ಚೆಚ್ಚಿ ಮಡಗ್ತಲ್ಲ. ಬೆಳೆಗಳು ಉಳ್ಕೊಂಡವ, ಇದರಿಂದನೇ ರೈತರಿಗೆ ಲಾಸ್ ಆಗೋದು. ಮಳೆ ಬಂದರೂ ಕಷ್ಟ, ಬರದೇವರು ಕಷ್ಟ, ಜಾಸ್ತಿ ಆದರೂ ಕಷ್ಟ, ಕಡಿಮೆ ಆದರೂ ಕಷ್ಟ, ಎಲ್ಲ ಕಷ್ಟ ಕಣಪ್ಪ, ಎಲ್ಲ ಕಷ್ಟ. ಇನ್ನು ಹೊಲಗಳು ಇವತ್ತು ಯಾಕೋ ನನಗಂತೂ ಡೌಟು ಕಣಪ್ಪ, ಎಲ್ಲರೂ ಅವೆ ಅಂತ ಮರಗೆ ಏನಾದರೂ ಬಿತ್ಕೊಂಡು ಏನಾದರೂ ಆಗಿರ್ತವೆ. ಇವತ್ತಂತೂ ತುಂಬ ಜನಕ್ಕೆ ಲಾಸು. ಬಾಳೆ ಹಾಕಿರ್ತಾರಲ್ಲ ಅವ್ರಿಗಂತೂ ಲಾಸು. ಅವು ಬೇರೆ ಮೊದಲೇ ಗಟ್ಟಿ ಇರೋಕ್ಕಿಲ್ಲ, ಹುಸಿ ಗಾಳಿ ಬರ್ತಾನೆ. ಯಪ್ಪ ದೇವ್ರೆ, ನೋಡೋಕ್ಕಾಯ್ತಿಲ್ಲ. ಹೆಂಗೋ ಮಳೆ ಬಿಡ್ತು ಬಂದೀವಿ. ನೋಡ್ದ ಮೀನು ಸಿಕ್ಕವೋ ಇಲ್ಲ ಕಿಚ್ಕೊಂಡು ಹೋಗಿದ್ದಾವೋ ಏನಪ್ಪ ಗೊತ್ತಿಲ್ಲ, ನೋಡಬೇಕು. ನೋಡದ ಏನು ಮಾಡೋದು, ಅದೃಷ್ಟ ಕಣಪ್ಪ, ಅದೃಷ್ಟ. ಬೆಳಗ್ಗೆ ಹಣ್ಣು ಸಿಕ್ಬಿಡ್ತು, ಹಂಗೆ ನಮ್ಗೆ ಒಂದಾರು ಸಿಕ್ಬಿಡ್ದೆ. ಹೆಂಗೋ ಒಂದಾರು ಸಿಕ್ಕಿದ್ರೆ ಇವತ್ತೊಂದಿನ ಆದರೂ ಆಸೆ ಗೀಸೆ ತೀರಿಸ್ಕೊಂಡು ನಾಳೆ ನಾಳಿದ್ದು ಬೇಕಾದ್ರೆ ಅವ್ರು ಹೇಳಂಗೆ ಬತ್ತಿ ಮೀನು ನಳ್ಳಿ ಎಲ್ಲ ತಗೊಂಡೋಗಿ ವೆರೈಟಿ ಮಾಡ್ಕೊಬೋದು. ಇವತ್ತು ಏನಿಲ್ಲ, ಬರೀ ಸಾರು ಮಾಡಿಸ್ಕೊಬಿಡ್ತೀನಿ ಸಾಕು. ಓ ಏನಪ್ಪ ಮೀನು ಹಿಂಗೆ ಹೊಲ ಗದ್ದಗಳೆಲ್ಲ ಬಿತ್ಕೊಬಿಟ್ಟವಲ್ಲ, ಏನು ಚೆನ್ನಾಗಿದ್ದದ ಇದು ಮೀನು. ಯಾಕೋ ಮಾಗೋಗ್ಬಿಟ್ಟದೆ, ಎಲ್ಲೋ ನೆನ್ನೆ ಮಳೆಯಲ್ಲಿ ಬಂದಿರಬೇಕು. ಯಾಕೋ ಚೆನ್ನಾಗಿಲ್ಲ ಕಣಪ್ಪ, ಗಬ್ಬು ಬಿಡಿತದೆ. ಬೇಡ ಬೇರೆ ಕಡೆಗೆ ಹೋಗೋದ, ಬೇರೆ ಕಡೆಯಲ್ಲಿ ಎಲ್ಲರೂ ಬಿತ್ಕಿದ್ದೇವ ನೋಡ್ತೀನಿ. ಇದು ಯಾಕೋ ನೋಡ್ತಾಯಿದ್ರೆ ಮಾಗೋಗ್ಬಿಟ್ಟದೆ, ಏನಾಗದೆ ಚೆನ್ನಾಗಿಲ್ಲ. ಓ ಎಲ್ಲೋ ನೆನ್ನೆ ಮಳೆ ಬತ್ತಲ್ಲ ಆಗ ಬಂದಿರಬೇಕು, ಯಾರೂ ನೋಡಿಲ್ಲ. ಇಲ್ಲಾಂದರೆ ಎತ್ಕೊಂಡು ಹೋಗ್ಬಿಡೋರು ಬೆಳಗ್ಗೆ, ಯಾರೂ ನೋಡಿಲ್ಲ. ಹಿಂಗೆ ಬಂದ್ಬಿಟ್ಟು ಹಿಂಗೆ ಸಿಕ್ಕಾಕೊಬಿಟ್ಟದಲ್ಲ, ಯಾರು ಗೊತ್ತದದು. ಏನು ಮಾಡೋಕ್ಕಾಯ್ತಿಲ್ಲ, ಬೇಡ ಕಣಪ್ಪ ಇದು. ಮುಂದೆ ನೋಡ್ದ, ಅಯ್ಯೋ ನೋಡಪ್ಪ ಇಲ್ಲಿ ಅಂಥ ಚಂದುಳ್ಳಿ ಬೆಳೆ ಹೆಂಗೆ ಹೊಂಟೋಗ್ಬಿಟ್ಟದಲ್ಲ. ನನಗೆ ನೋಡ್ತಿದ್ರೆ ಕಳ್ಳೆಲ್ಲ ಚುರುಕಂತದಲ್ಲ. ಹಾಕಿರೋ ಕತೆ ಏನಪ್ಪ, ಏನಾಗಿದ್ದದೋ ಕಾಣಲ್ಲ. ಅಲ್ಲ ಎಲ್ಲರೂ ನೋಡ್ತಾವ, ನಮ್ಮ ಹೊಲ ಏನಾಗಿದ್ದದೋ ಗೊತ್ತಾಯ್ತಲ್ವಲ್ಲ. ನಮ್ಮ ಹೊಲದಲ್ಲಿ ತಾಡು ಮೀನು ಪಾನು ಆಮೇಲೆ ಇರಲಿ, ಮೊದಲು ಹೊಲ್ದಿಕ್ಕೆ ಹೋಗ್ಬಿಟ್ಟು ನೋಡ್ಕೊಬಂದ್ಬಿಡ್ತೀನಿ. ಯಾಕೋ ಮನ್ಸಿಗೆ ಸಮಾಧಾನ ಆಯ್ತಿಲ್ಲ. ಇದೇ ಇಷ್ಟು ಮಳೆ ಹುಯ್ತಪ್ಪ, ಎಷ್ಟು ಮಳೆ ಹುಯ್ತು ನೋಡ್ರೆ, ಸ್ವಲ್ಪ ಮಳೆ ಊದಂಗೆ ಅನ್ನಿಸ್ತು. ಹಿಂಗಾಗಂಗೆ ಮಾಡ್ಬಿಟ್ಟದಲ್ಲ. ನೋಡ್ತೀನಿ, ನಮ್ಮ ಮೂಲಕರು ಹೋಯ್ತೀನಿ. ಮೀನು ಪಾನ್ ಆಮೇಲೆ ಇರಲಿ. ಜೊತೆಯಾಗಿ ಹಿತವಾಗಿ ಸೇರಿ ನಡೆಯುವ. ಯಾರು ಫೋನ್ ಮಾಡ್ತಿರೋದು? ಹಲೋ, ಯಾರು? ರೀ ನಾನು ಕಣ್ರಿ, ನಾನು ಪಾರ್ವತಿ. ಪಾರ್ವತಿ ರೀ ಎಲ್ಲಿಗೋಗಿದ್ದೀರಿ? ಮರೆಯ ಒಂದು ನಿಮಿಷ ನಿಂತ್ಕೊಳಕಿಲ್ವಲ್ಲ, ಕಾಲೂರಿ ಮನೇಲಿ. ಮನೆಯಿಂದ ಈಚ್ಕೊಬಿಟ್ಟು ಒಳಗಡೆ ಬಂದೀನಿ, ಆಗ್ಲೇ ಮಾಯ ಆಗ್ಬಿಟ್ಟಿದ್ದೀರಲ್ಲ, ಎಲ್ಲಿಗೋಗಿದ್ದೀರಿ? ಇಲ್ಲೇ ಬಂದಿದ್ದೆ. ಏನು ಹೇಳು, ಫೋನ್ ಮಾಡಿದ್ದು? ರೈಲಿ ಎಲ್ಲರೂ ಅಂತವ್ರೆ, ನಮ್ಮ ಬೆಳೆಗಳೆಲ್ಲ ಲಾಸ್ ಆಗೋಯ್ತು, ಬಾಳೆ ಗಿಡ ಎಲ್ಲ ಬಿತ್ತೋಗ್ಬಿಟ್ಟವೆ, ಈ ಮಳೆಯಿಂದ ಇಷ್ಟೊಂದು ಮಳೆ ಹೋಯ್ತು, ಅದಾಗೋಯ್ತು ಇದಾಗೋಯ್ತು ಅಂತ ಹೇಳ್ತವ್ರೆ. ನೀವೇ ಮನೆ ತಗೋಬಿಟ್ಟು ನೋಡ್ಕೊ ಬನ್ನಿ. ಮನೆ ಬೇಕಂದ್ರಿ ಹೊಲನ ಮಿಷಿನ್ ಮನೆ ಅದಲ್ಲ, ಅಲ್ಲಿ ಹೊಲದಲ್ಲ ಹಾಕಿವೆಲ್ಲ ಬೆಳೆ, ನೋಡ್ಕೊ ಬನ್ನಿ ಅಲ್ಲಿ. ನೋಡ್ತೀನಿ ಆಯ್ತು. ಮರೆ ಒಂದು ಸ್ವಲ್ಪ ತಲೆಗೆ ಹಾಕೋ ನೀನು. ನಾನಿಲ್ಲಿ ಬಂದ್ಬಿಟ್ಟು ಇಷ್ಟೊಂದು ಕಷ್ಟಾಗಿ ಇರೋದು ನೀ ಹೇಳ್ತವನಿ, ಅದು ಯಾಕೆ ಮಾತಾಡೋಕ್ಕೆ ಸತ್ತಿ ನೀನು? ಅದೇನು ಮುಕ್ಕಕ್ಕೆ ಹೋಗಿದ್ದೀನಿ ನೀನು? ಏನು ಟೀ ಅಂಗಡಿಗೆ ಹೋಗಿದ್ದೀಯಾ ಇಲ್ಲ ಬೋರ್ನದ ಅಂಗಡಿಗೆ ಹೋಗಿದ್ದೀಯೋ? ನಾನು ನೋಡಿ ಕಷ್ಟಪಟ್ಬಿಟ್ಟು ಫೋನ್ಗಿನ್ ಮಾಡ್ತಾನೆ, ಫೋನ್ ಹೋಯ್ತಾ ಇಲ್ಲ. ನನ್ನಲ್ಲಿ ಬೇರೆ ಕರೆನ್ಸಿ ಖಾಲಿ ಆಗ್ಬಿಟ್ಟು ಫೋನ್ ಹೋಯ್ತಾ ಇಲ್ಲ. ಇಲ್ಲಿ ಪಕ್ಕದ ಮನೆಗೆ ಬಂದ್ಬಿಟ್ಟು ಮಾಡ್ಸೀವ್ನಿ. ನೀವೇನು ತಿರ್ಗಕ್ಕೆ ಹೋಗಿದ್ದೀರಾ? ನೀವೇನಾದ್ರು ಹೋಗಿಗಲ್ಲ ಅಂದರೆ ಹೇಳಿ, ನಾನೇ ಹೋಗ್ಬಿಟ್ಟು ನೋಡ್ಕೊಬೋದೀನಿ ಹೊಲ್ದಿಕ್ಕೆ ಹೋಗಿ. ನಿಮ್ಗೇನಪ್ಪ ಮನೇಲಿ ಇರೋರು ತಲೆ ಕಿಸ್ಕೊಳಕ್ಕಿಲ್ಲ, ನೀವೆಲ್ಲ ಕಲ್ ಮನ್ಸ್ದವರು. ಏನಾದ್ರು ಆಗ್ಬಿಟ್ರೆ ಅಯ್ಯೋ ಆಯಿತು ಹೋಗ್ಲಿ ಬಿಡು, ಹೋದ್ರೆ ಹೋಗ್ಲಿ ಬಿಡು ಅಂತಿದ್ದೀರಿ. ನಮ್ಗೆ ಹಂಗ ನಾವು ಅದನ್ನೇ ನಂಬ್ಕೊಂಡಿರ್ತೀವಿ ಕಣಪ್ಪ. ನಿಮ್ಗೇನ್ರಪ್ಪ ಹೋಯ್ದ್ರೆ ಹೋಗ್ಲಿ, ಬಂದರೆ ಬರಲಿ ಅಂತಿದ್ದೀರಿ. ಹಂಗಯ್ಯ ನಾವು ಕಷ್ಟಪಟ್ಟು ನಿಮ್ಮ ನೋಡಿವಿ ಕಣಪ್ಪ, ಅಡುಗೆ ಗಿಡ್ಗೆ ಮಾಡಿ ಹೊಲ್ದವ್ರಿಗೆ. ನಾವೇ ಏನಾದ್ರು ಪುಸ್ಕಿ ಸೋತರಾದ್ರೆ ಬಂದು ಕಳಕಿಲ್ಲದು, ಔಷಧಿ ಹೊಡೆಯೋದು ಎಲ್ಲ ಮಾಡಿವಿ ಕಣಪ್ಪ. ಏನಿನ ಹಿಂಗೆ ಹೇಳ್ತೀವಿ? ಲಕ್ಕನ
ನೀನು ಹೇಳೋದು ನೋಡ್ರೆ ನಾನು ಹೊಲ್ದಕ್ಕೆ ಖಾಲಿ ಹಾಕಿಲ್ಲ, ಎಲ್ಲನೂ ಗನ್ಸ್ ಕೆಲಸ ಮಾಡೋದನ್ನೆಲ್ಲ ನೀನು ಒಬ್ಬಳೇ ಮಾಡಿದಿ ಅಂತ ಹೇಳ್ತಿದ್ದೀಯಾ? ಯಾಕೆ ನಾವು ಗೊಬ್ಬಿಬ್ರು ಹಾಕಿಲ್ವಾ? ನಾವು ಮಾಡಿಲ್ವಾ? ನಮ್ಮಲ್ಲ ನಮಗೆ ತಾನೇ ಬಿಡು ಹೋಯ್ತವನ ಕತೆ. ನಾನು ಅದಕ್ಕೆ ಬನ್ನ ಮೀನು ಹಿಡಿಯೋದಂತ ಬನ್ನ, ಅದು ಯಾಕೋ ಬೆಳೆಗಳು ನೋಡ್ತಿದ್ರಪ್ಪ, ನನಗೂ ಬೇಜಾರಾಗೋಯ್ತು. ಇವಣ್ಣ ರಾಮಣ್ಣ ಅವ್ರದ್ದು ಹೊಲ, ಆಮೇಲೆ ಅಕ್ಕ ಸೇವಂತ್ಕಕ್ಕ ಅವ್ರದ್ದು ಎಲ್ಲ ಬೆಳೆಗಳೆಲ್ಲ ನೀರೆಲ್ಲ ತುಂಬೋಗ್ಬಿಟ್ಟದೆ ಕಣವ, ತುಂಬೋಗ್ಬಿಟ್ಟಿದೆ. ಹೆಚ್ಚಾಗಿ ತುಂಬೋಗಿ ಮುಳುಗೆ ಹೋಗ್ಬಿಟ್ಟವೆ ಇಲ್ಲಿ ಭತ್ತದ ಪೈರೆಲ್ಲ. ಅಯ್ಯೋ ನಮ್ಮವು ಏನಾಗಿದ್ದಾವೋ ಕತೆ ಗೊತ್ತಾಯ್ತಿಲ್ವಲ್ಲ. ನಮ್ಮ ಹೊಲ ಒಂದು ಸ್ವಲ್ಪ ಮೇಕಾಯ್ತು ಅಲ್ವಾ, ಜಾಸ್ತಿ ನೀರು ಹೋಗಿರಕ್ಕಿಲ್ಲ ಅನ್ಕೋತೀನಿ, ನೀರು ನೋಡ್ಕೊಬತ್ತೀನಿ. ಕಣ್ಮರೆಯ ಬೇಗ ಹೋಗಿ, ಯಾಕೋ ನನ್ನ ಮನಸ್ಸು ತಳಮಳ ಅಂತದೆ. ಅತ್ತೆ ನಂಬ್ಕೊಂಡಿರೋರು ರೈತರು ಕತೆ ಇನ್ನಿಂಗೆ ನಮ್ಗೆ ಅನಿಸ್ತದಲ್ಲ. ಅಯ್ಯೋ ಬೇಜಾರಾಯ್ತದೆ ಕಣ್ಮರಯ್ಯ, ಬೇಜಾರಾಯ್ತದೆ. ಬರ್ತೀನಿ ಕಣ್ಮರಯ್ಯ ನಾನು. ಯಾಕೆ ಬಂದು ಏನು ಕೆಲಸ ಇದ್ದದು ನಿನಗೆ? ಇರು, ನಾನು ಫೋನ್ ಮಾಡ್ತೀನಿ ಅಂತ ಹೇಳ್ದೆ ತಾನೆ, ಹೋಗಿ ನೋಡ್ಕೊಂಡು ಫೋನ್ ಮಾಡ್ತೀನಿ. ಫೋನ್ ಹಂಗೆ ಇರಲಿ, ಬಿರ್ಬಿರ್ನೆ ನಡೀರಿ ಹೇಳಿ. ನನಗಂತೂ ಜೀವ ನಿಂತೋದಂಗೆ ಆಯ್ತಾ ಕೂತದೆ. ಮೊದಲು ಕಟ್ ಮಾಡಮ್ಮಿ, ನೀನು ಕಟ್ ಮಾಡು, ಹೋಗ್ಬಿಟ್ಟು ಮಾಡ್ತೀನಿ. ಬೇರೆ ಜಾಗ ಸರಿ ಇಲ್ಲ, ಸ್ವಲ್ಪ ಜಾರ್ಗಿರು ಬಿದ್ದುಬಿಟ್ರೆ ಏನು ಮಾಡೋದು? ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಜಾರ್ ಬೀಳೋದೆಯ, ನೀರು ಜಾಸ್ತಿ. ಆಮೇಲೆ ಮಾಡ್ತೀನಿ. ಆಮೇಲೆ ಫೋನ್ಗೆ ನೀರುಗಳೊಳಗಡೆ ಬಿದ್ದಿದ್ದೋಗ್ಬಿಟ್ಟದು ಇರೋದೇ ಒಂದು ಫೋನು. ನೀವು ಸಾರು ಆಮೇಲೆ ಫೋನ್ ಮಾಡ್ಬಿಟ್ಟು ಹೇಳಿ, ಈ ನಂಬರ್ಗೆ ಫೋನ್ ಮಾಡಿ. ಬಿಡು, ಮನೆಗೆ ಬಂದ್ಬಿಡ್ತೀನಿ ಬಿಡು. ಒಮ್ಮೆಗೆ ಮನೆಗೆ ಬಂದ್ಬಿಡ್ತೀನಿ, ಹೇಳ್ತೀನಿ ಮನೇಲಿ. ಸರಿ ಆಯಿತು, ಬಿರ್ನೆ ಬನ್ನಿ. ಮಡುಗು ಆಯಿತು. ಇದು ಜೀಪ್ ಇಲ್ಲಿಗೆ ಬಂದಿತ್ತ? ಅಯ್ಯೋ, ಎಲ್ಲ ಶುಂಠಿ ಅವ್ರ ಜೀಪ್ ಇರಬೇಕು ಕಣ, ಹಿಂಗೆ ಆಗ್ಬಿಟ್ಟದಲ್ಲ. ಅಯ್ಯೋ, ನನಗೂ ಬೇರೆ ಹೊಟ್ಟೆ ಉರಿತದೆ. ಇನ್ನು ಸ್ವಲ್ಪ ಗೊನೆಗಳೆಲ್ಲ ಬಿಡವು, ಹಿಂಗೆ ಲಾಸ್ ಆಗೋಯ್ತಲ್ಲ, ಏನು ಮಾಡೋಕ್ಕದು? ಥೂ ಹಿಂಗೆಲ್ಲ ಆಗ್ಬಾರ್ದು ಕಣಪ್ಪ. ಹೋಯ್ತೀನಿ ಮೊದಲು, ನಮ್ಮ ಹೊಲದಲ್ಲಿ ಏನಾಗಿರೋದು ನೋಡ್ತೀನಿ. ಏನು ಮಳೆ? ಮಳೆ ಅಂದರೆ ಮಳೆ ಕಣಪ್ಪ. ನನಗಂತೂ ಬೇಜಾರಾಯ್ತಾ ಕೂತದೆ. ಈ ಹೊಲಗಳೆಲ್ಲ ಹಿಂಗಾಗವೆ, ನಮ್ಮ ಹೊಲ ಬೇರೆ ಸ್ಪೆಷಲ, ನಮ್ಮ ಹೊಲನೂ ಹೋಗಿರ್ತದೆ. ಈ ಸಲ ವ್ಯವಸಾಯ ಎಲ್ಲ ನೀರು ಬಿದ್ದಂಗೆ ಆಗೋಯ್ತು. ಬೇಜಾರಾಯ್ತಾ ಕೂತದೆ. ಮಳೆ ಬರಬೇಕು, ಇಷ್ಟು ಬರಬಾರ್ದು ಕಣಪ್ಪ. ಹಿಂಗಾಗೋಯ್ತಲ್ಲ, ಏನು ಮಾಡೋದೀಗ? ಯಾವ ಬಾಯಲ್ಲಿ ಹೇಳನೆ ಹೋಗ್ಬಿಟ್ಟು ಮನೆಗೆ ಇರೋ ಬೆಳೆ ಎಲ್ಲ ಹಾಳಾಗ್ಬಿಟ್ಟವಲ್ಲ. ಟಮಾಟ ಹಾಕಿದ್ದು ಅವು ಎಲ್ಲ ಕಿಚ್ಕೊಂಡು ಹೋಗ್ಬಿಟ್ಟು ಎಲ್ಲ ಟಮಾಟಕಾಯಿ ಎಲ್ಲ ಉದ್ರೋಗ್ಬಿಟ್ಟವೆ. ಹೆಂಗಿದ್ರು ರೇಟ್ ಇತ್ತು, ಹೆಂಗೋ ಒಂದು 50,000 ಲಕ್ಷ ಆಯ್ತಿತ್ತು. ಹೆಂಗೋ ಆಯ್ತದಲ್ಲ ಅಂತ ಅಂದ್ಕೊಂಡ್ರೆ ಎಲ್ಲ ಕಾಯೆಲ್ಲ ಉದುರ್ಬಿಟ್ಟವಲ್ಲ. ಇನ್ನೊಂದು ಸ್ವಲ್ಪ ದಿನ ಹಣ್ಣಾಗವು. ಹಿಂಗಾಗ್ಬಾರ್ದಿತ್ತು ಕಣಪ್ಪ. ಎಲ್ಲ ಕಾಯಿಗಳು ನೆಲಕ್ಕೆ ಬಾಕಾಗ್ಬಿಟ್ಟವೆ ಅದಾಗೆ. ನೋಡದ ನಾಳೆ ಆದಷ್ಟು ಬೇಗ ಬಂದ್ಬಿಟ್ಟು ಬೊಗ್ಗೋಗಿರೋ ಗಿಡಗಳನ್ನೆಲ್ಲ ಎತ್ತಿ ನಿಲ್ಲಿಸಿ, ಆಮೇಲೆ ಹಣ್ಣಾಗಿರೋನೆಲ್ಲನೂ ಕೊಟ್ಬಿಡೋದ. ಇಲ್ಲಾಂದ್ರೆ ಈ ಹಣ್ಣು ಸಿಗೋಕ್ಕಿಲ್ಲ. ಈ ಸಲ ಅಂತೂ ಹೆಂಗಿರೋ ಲಾಸ್ ಆಗೇ ಆಯ್ತದೆ. ಇನ್ನೇನು ಮಾಡೋಕ್ಕಾಯ್ತಿಲ್ಲ, ಸಿಗೋಷ್ಟನಾದ್ರೂ ಆದಷ್ಟು ಬೇಗ ಮಾರ್ಕೆಟ್ಗೆ ಹಾಕ್ಕೊಡ್ಬೇಕು. ಇರಪ್ಪ ನೋಡಿ, ಮಳೆ ಬಂದ್ಬಿಟ್ಟು ನಮ್ಮ ಬೆಳೆಗಳು ಹಾಕಿರೋವೆಲ್ಲ ನಾಶ ಮಾಡಿಬಿಡ್ತು. ಇನ್ನೇನು ಮಾಡೋಕ್ಕಾಯ್ತಿಲ್ಲ. ಬರೋಷ್ಟಾದ್ರೂ ನಾಳೆ ತಗೋಬೇಕು. ಅದೇ ಟಮಾಟ ಗಿಡಗಳೆಲ್ಲ ಗಾಳಿ ಬರ್ತು ಎಲ್ಲ ನೆಲಕ್ಕೆ ಬಾಕಾಗ್ಬಿಟ್ಟವೆ. ಆಮೇಲೆ ಕಾಯಿ ಎಲ್ಲ ಉದುರ್ಕೊಬಿಟ್ಟವೆ. ಈಗ ಸಿಗೋಷ್ಟಾದ್ರೂ ತಗೊಂಡು ಹೋಗ್ಬಿಟ್ಟು ಮಾರ್ಕೆಟ್ಗೆ ಹಾಕ್ಬಿಡ್ತೀನಿ ನಾಳೆ. ಆದಷ್ಟು ಬೇಗ ಬಂದ್ಬಿಟ್ಟು ಎಲ್ಲನೂ ಎತ್ತಿ ಪಟ್ಟಿ ಸರಿ ಮಾಡಿಬಿಡ್ತೀನಿ. ಆದರೂ ಲಾಸ್ ಆಯ್ತದೆ ಈ ಸಲ. ಇನ್ನೇನು ಮಾಡೋಕ್ಕದ್ದು? ಪ್ರಕೃತಿ ನಿಯಮಗಳು ಇವೆಲ್ಲ. ಮಳೆ ಬರೋದು, ಸಿಡ್ಲು ಮಿಂಚು ಅವನ್ನೆಲ್ಲ ನಾವು ಬದಲಾಯಿಸೋಕ್ಕಾಗ್ತದ? ಏನೂ ಇಲ್ಲ. ನಾವು ಅನ್ಕೊಂಡಂಗೆ ಏನೂ ಆಯ್ಕಿಲ್ಲಪ್ಪ. ಏನು ಮಾಡೋಕ್ಕಾಯ್ಕಿಲ್ಲ. ಜೀವನ ಹೆಂಗದೆ ಹಂಗೆ ನಾವು ನೋಡ್ಕೊಂಡು ಹೋಗೋಣ್ರಪ್ಪ. ಇನ್ನೇನರಪ್ಪ ಮತ್ತೆ ಬರೋದೆ? ಹಾಗೆ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಪ್ಪ. ಮತ್ತೆ ಬರೋದಾ? ನಮಸ್ಕಾರ.